ಎಲ್ಲಾದರೂ ಕೇಳಿದಿರೇನ್ರಿ ಯಾವತ್ತಾದರೂ ಸಕ್ಕರೆ ಕಾರ್ಖಾನೆ ಮಾಲೀಕ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ, ಸಕ್ಕರೆ ಕಾರ್ಖಾನೆ ಮಾಲೀಕ ಬೀದಿಗೆ ಬಂದು ನಿಂತು ಪ್ರತಿಭಟಿಸಿದ, ಸಕ್ಕರೆ ಕಾರ್ಖಾನೆ ಮಾಲೀಕ ಫುಲ್ಲು ಲಾಸ್ ಆಗ್ಬಿಡ್ತಂತೆ ಅವನಿಗೆ? ಕೇಳಿದಿರಾ ಯಾವತ್ತಾದರೂ? ನೋ. ಆದರೆ ರೈತರ ಬಗ್ಗೆ ಕೇಳಿರ್ತೀರ ನೀವು. ರೈತ ಆತ್ಮಹತ್ಯೆ ಮಾಡ್ಕೊಂಡ, ರೈತ ಪ್ರತಿಭಟನೆಗೆ ಅಂತ ಬಂದರು, ರೈತರು ಅನೇಕರು ಬಂದು ಸೇರ್ಕೊಂಡ್ರು. ಅಲ್ಲಿ ರೈತ ವಿಷ ಕುಡಿದ್ಬಿಟ್ಟ, ಅವತ್ತು ಪ್ರತಿಭಟನೆ ಮಾಡಿಬಿಟ್ರು. ಎಲ್ಲ ಕೇಳಿರ್ತೀರಲ್ಲ ನೀವು. ಯಾವತ್ತಾದರೂ ನೀವು ಈ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿಚಾರದಲ್ಲಿ ಇದನ್ನು ಕೇಳಿರ್ತೀರ ನೀವು ಅಂದರೆ ಇಲ್ವೇ ಇಲ್ಲ. ಸಕ್ಕರೆ ಕಾರ್ಖಾನೆ ಮಾಲೀಕ ಬ್ಯಾಂಕ್ ಚುನಾವಣೆ ಗೆದ್ದ, ಸಕ್ಕರೆ ಕಾರ್ಖಾನೆ ಮಾಲೀಕ ಶಾಸಕನಾದ, ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಲಿ ಸಚಿವರಾದರು, ಸಕ್ಕರೆ ಕಾರ್ಖಾನೆ ಮಾಲೀಕ ಯಾವುದೋ ಹನಿ ಟ್ರ್ಯಾಪ್ಗೆ ಸಿಕ್ಕಾಕೊಂಡ್ರು. ಕೇಳಿರ್ಬೇಕಲ್ಲ. ಯಾಕಿದು? ಈ ದೇಶದಲ್ಲಿ ಬರೀ ನಮ್ಮ ರಾಜ್ಯದ ರೈತರು ಇನ್ನೊಂದು ರಾಜ್ಯದ ರೈತರು ಥರ ಮಾತಾಡ್ತಾ ಇಲ್ಲ. ಒಂದಷ್ಟು ಕಾನೂನು ತರ್ತಾರೆ, ಖಾಸಗೀಕರಣ ಮಾಡಿಬಿಡೋಣ ಕೃಷಿಯನ್ನು ಕೂಡ ಅಂಥೇಳಿ. ಅದರ ವಿರುದ್ಧವಾಗಿ ರೈತರು ದೆಹಲಿಯಲ್ಲಿ ಕೆಂಪುಕೋಟೆಗೆ ಮುತ್ತಿಗೆ ಹಾಕ್ತಾರೆ, ಪ್ರತಿಭಟಿಸ್ತಾರೆ, ಅವರಿಗೆ ಗುಂಡಿ ತೋಡ್ತಾರೆ, ಅವರಿಗೆ ಲಾಠಿ ಚಾರ್ಜ್ ಆಗ್ತವೆ, ಜಲಫಿರಂಗಿ ಆಗುತ್ತೆ ಅವ್ರ ಮೇಲೆ, ಅವರಿಗೆ ಬ್ಯಾರಿಕೇಡ್ಗಳನ್ನು ಹಾಕ್ತಾರೆ. ತಿಂಗಳುಗಟ್ಟಲೆ ಪ್ರತಿಭಟನೆ, ವರ್ಷಗಟ್ಟಲೆ ಪ್ರತಿಭಟನೆ. ಇಲ್ಲಿ ನೋಡಿ, ನಮ್ಮಲ್ಲಿ ಕಬ್ಬಿನ ದರ ನಿಗದಿ ಮಾಡಿ, ನಾನೊಂದು ಬೆಳೆ ಬೆಳೆದಿದ್ದೀನಪ್ಪ, ನನಗಿಷ್ಟೊಂದು ಕಷ್ಟ ಇದೆ, ಅದರಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಅದರಲ್ಲಿ ನನ್ನ ಶ್ರಮ ಇದೆ, ಬೆವರಿದೆ, ದುಡ್ಡಿದೆ, ನನಗೆ ಇಷ್ಟು ಬಂದರೆ ನ್ಯಾಯವಾದ ಒಂದು ಬೆಲೆ ಸಿಗುತ್ತೆ ಅಂತ ಬಂದರೆ ಅದಕ್ಕೆ ಸಿಡಿದೆದ್ದು ಈ ಥರ ರಸ್ತೆ ಎಲ್ಲ ಬ್ಲಾಕ್ ಮಾಡಿ ನ್ಯಾಯ ಕೇಳಬೇಕಾದಂಥ ಪರಿಸ್ಥಿತಿ ರೈತರಿಗೆ ಬಂದಿದೆ. ಇಲ್ಲಿ ಬೆಳಗಾವಿಯ ಬೇರೆ ಬೇರೆ ಭಾಗಗಳಲ್ಲಿ ರೈತರ ಪ್ರತಿಭಟನೆ ಜೋರಾಗಿದೆ. ಗುರ್ಲಾಪುರ, ಹುಕ್ಕೇರಿ, ಅಥಣಿ ಸೇರಿದಂತೆ ಹಲವು ಕಡೆಯಲ್ಲಿ ಧರಣಿ ಮಾಡಿದ್ದಾರೆ. 6 ದಿನಗಳಿಂದ ನಡೀತಾ ಇರ್ತಕ್ಕಂಥ ಅಹೋರಾತ್ರಿ ಧರಣಿ. ಅಹೋ ರಾತ್ರಿ, ಹಗಲು ರಾತ್ರಿ ನಡೀತಾ ಇರ್ತಕ್ಕಂಥ ಧರಣಿ ಇದು. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಿ ನಮಗೆ. ಏನು ಪ್ರತಿ ಒಂದು ವಸ್ತುಗೆ ಒಂದು ಬೆಲೆ ಅಂತ ನಿಗದಿ ಇದೆ ರೀ. ನೀವೊಂದು ಮೊಬೈಲ್ ಫೋನ್ ತೊಗೊಳ್ಳಿ, ಒಂದು ಟಿ ವಿ ತೊಗೊಳ್ಳಿ, ರೆಫ್ರಿಜರೇಟರ್ ತೊಗೊಳ್ಳಿ, ಏನೇ ಒಂದು ವಸ್ತು ತೊಗೊಳ್ಳಿ, ಒಂದು ಕಾರ್ ತೊಗೊಳ್ಳಿ, ಒಂದು ಗಾಡಿ ತೊಗೊಳ್ಳಿ, ಏನೋ ಮನೆಗೆ ಒಂದು ವಸ್ತು ಬೇಕು, ಒಂದು ಟೇಬಲ್ ತೊಗೊಳ್ಳಿ, ಸೋಫಾ ತೊಗೊಳ್ಳಿ, ಒಂದು ಬೆಲೆ ಅಂತ ನಿಗದಿ ಇದೆ ಅದಕ್ಕೆ. ನಾನು ಈ ಸೋಫಾ ತಯಾರು ಮಾಡ್ತಾ ಇದ್ದೀನಿ, ಇಷ್ಟು ಖರ್ಚು ಮಾಡಿದ್ದೀನಿ ಸೋಫಾ ತಯಾರಿಗೆ, ಇದ್ರ ಮೇಲೆ ನನಗೆ 1,000, 2,000, 5,000 ಲಾಭ ಬೇಕು. ಅವನು ಡಿಸೈಡ್ ಮಾಡ್ಕೊಳ್ತಾನೆ, ಮಾರ್ತಾನೆ ಅವನು. ರೈತಂದು ಹಾಗಲ್ಲ, ಜೂಜಾಟ. ಬಂದರೆ ಬರಬಹುದು, ಇಲ್ಲದೇ ಇದ್ದರೆ ಇಲ್ಲ. ಮಾನ್ಸೂನ್ ಮಳೆಯೊಂದಿಗಿನ ಜೂಜಾಟ ಭಾರತದ ಕೃಷಿಕನ ಪರಿಸ್ಥಿತಿ ಅಂತ ಮಾತಾಡ್ತಾರೆ. ಬರೀ ಅಷ್ಟೇ ಇಲ್ಲ, ಇಲ್ಲಿ ರಾಜಕಾರಣಿಗಳು, ಇವ್ರದ್ದೊಂದು ಕೂಟ, ಈ ಕಾರ್ಖಾನೆಗಳ ಮಾಲೀಕರು, ಇವ್ರದ್ದೊಂದು ಪ್ಲ್ಯಾನು, ಇವ್ರ ಬ್ಯಾಂಕ್ಗಳಲ್ಲೂ ಇವರೇ ಅಧಿಕಾರ. ಯಾರಿಗೆ ಸಾಲ ಕೊಡಬೇಕು ಇವರೇ ಡಿಸೈಡ್ ಮಾಡೋದು, ಎಷ್ಟು ಸಾಲ ವಾಪಸ್ ತೊಗೋಬೇಕು ಇವರೇ ಡಿಸೈಡ್ ಮಾಡೋದು. ಎಲೆಕ್ಷನ್ ಟೈಮಲ್ಲಿ 2-3 ತಿಂಗಳು ಅಥವಾ ಒಂದು 4-5 ವರ್ಷಗಳದ್ದು ಕಬ್ಬಿನ ನುರಿದಿದ್ದಂಥ ದುಡ್ಡನ್ನು ಕೊಡಬೇಕಲ್ಲ ಅವ್ರಿಗೆ, ಅದನ್ನು ಹೋಲ್ಡ್ ಮಾಡೋರು ಇವರೇ. ನನ್ನೇ ಗೆಲ್ಲಿಸಿದ್ರೆ ಮಾತ್ರ ನಾನು ನಿಮಗೆ ಹಣ ಬರುವಂತೆ ಮಾಡ್ತೀನಿ ಅದನ್ನು ಹೇಳೋರು ಇವರೇ. ಎಲ್ಲ ಈ ಸ್ಟ್ರಾಟಜಿಗಳ ಮಧ್ಯೆ ಸಿಕ್ಕಾಕೊಂಡು ರೈತ ಏನು ಮಾಡ್ತಾ ಇದ್ದಾನೆ, ಬೀದಿಗೆ ಬಂದು ಪ್ರತಿಭಟನೆ ಮಾಡಬೇಕು. ನೋಡಿ, ಈ ಸಕ್ಕರೆ ಕಾರ್ಖಾನೆ ಮಾಲೀಕ ಇದ್ದಾನಲ್ಲ, ಒಂದು ಹೊಲ ಇದ್ದರೆ ಬೇರೆ ವಿಚಾರ ರೀ. ಹೊಲ ಇಲ್ಲ ಅಂತ ಅಂದ್ಕೊಳ್ಳಿ, ಒಂದೇ ಒಂದು ಹನಿ ಬೆವರು ಕಬ್ಬಿನ ಗದ್ದೆಯಲ್ಲಿ ಬಿದ್ದಿರಲ್ಲ ರೀ. ಒಂದು ಹನಿ ಬೆವರು ಬಿದ್ದಿರಲ್ಲ. ಬೆಳೆಯೋರು ಇವರು, ಆ ಕಬ್ಬನ್ನು ಟ್ರ್ಯಾಕ್ಟರ್ ತುಂಬ್ಕೊಂಬರೋರು ಇವರು, ಆ ಫ್ಯಾಕ್ಟ್ರಿಲಿ ನುರ್ಸೋಕ್ಕೆ ಅಂತ ಅದನ್ನು ಬಿಡ್ತಾರೆ ಕಬ್ಬನ್ನ 1 ಟನ್ಗೆ. ಕೆಲವು ಸಲ ಅದು ಡಿಲೇ ಮಾಡಿಬಿಡ್ತಾರೆ. ಕಬ್ಬನ್ನು ನುರಿಸುವ ಪ್ರಕ್ರಿಯೆ ಡಿಲೇ ಆದರೆ ಕಬ್ಬು ಒಣಗಿ ಅದರ ರಸವನ್ನು ಕಳೆದುಕೊಂಡು ತೂಕನೂ ಕಡಿಮೆ ಆಗಿಬಿಡುತ್ತೆ. 1 ಟನ್ ಬರೋ ಕಬ್ಬು 900 kg ಬರ್ಬೋದು, 100 kg ರೈತನಿಗೆ ಲಾಸ್. ಅದು ಇಷ್ಟೆಲ್ಲ ಮಾಡಿಕೊಂಡು ಆನಂತರ ಅವನೇ ಬೆಲೆ ಫಿಕ್ಸ್ ಮಾಡ್ತಾನೆ. ಈ ಕಬ್ಬಿಗೆ ಇಷ್ಟೇ ಕೊಡೋದು ನಾನು, ಇಷ್ಟೇ. ಲಾಭ ಇಲ್ಲದೆ ಮಾಡ್ತಾನ? ಲಾಭ ಇಲ್ಲದೆ ಕಾರ್ಖಾನೆ ನಡೆಸ್ತಾನ? ಇಲ್ಲ. ಸೊ ಪಾಪ ರೈತರ ಪರಿಸ್ಥಿತಿ ನೋಡಿ. ಇಲ್ಲಿ ಇವರೇ ಬೆಳೆದು ಇವರೇ ಎಲ್ಲ ಒದಗಿಸಿ ಅವನನ್ನು ಶ್ರೀಮಂತ ಮಾಡೋದು. ಯಾರನ್ನ? ಕಬ್ಬು ಕಾರ್ಖಾನೆ, ಸಕ್ಕರೆ ಕಾರ್ಖಾನೆ ಇದೆಯಲ್ಲ, ಇದರ ಮಾಲೀಕನ ಶ್ರೀಮಂತ ಮಾಡ್ಕೊಂಡು ಬರೋದು. 3,500 ರೂಪಾಯಿ ನಿಗದಿ ಮಾಡಿಬಿಡಿ ನಮಗೆ ಅಂತೇಳಿ ಕಬ್ಬು ನುರಿಸುವ ಹಂಗಾಮು ಆರಂಭವಾದರೂ ದರ ನಿಗದಿ ಮಾಡಿಲ್ಲ. ಯಾಕೆ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆಗಳಿಂದ 3,200 ರೂಪಾಯಿ ಕೊಡಿಸೋದಕ್ಕೆ DC ಎಪ್ಸ್ಬಿಟ್ಟಿದ್ದಾರೆ. ನೋಡಪ್ಪ, ಅದೇನಾದರೂ ಆಗಿಬಿಡಲಿ, ನಿಮ್ಮಿಬ್ಬರು ಮಧ್ಯಸ್ಥಿಕೆ ನಾನು ಬಂದಿದ್ದೀನಿ, 3,200 ರೂಪಾಯಿ 1 ಟನ್ ಕಬ್ಬಿಗೆ ಕೊಡಿಸ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆಗಲ್ಲ, ಇನ್ನು 300 ರೂಪಾಯಿ ಜಾಸ್ತಿ ಕೊಡಿಸಿ 3,500 ರೂಪಾಯಿ ಕೊಡಿಸ್ಬಿಡಿ ನಮಗೆ ಅಂತ ಪಟ್ಟು ಹೇಳ್ತಿದ್ದಾರೆ ಅನ್ನದಾತರು. ಹೀಗಾಗಿ ಪ್ರಮುಖ ಹೆದ್ದಾರಿಯನ್ನು ತಡೆದು ರೈತರು ಪ್ರತಿಭಟಿಸ್ತಾ ಇದ್ದಾರೆ. ಪಟ್ಟಣಗಳನ್ನು ಸಂಪೂರ್ಣ ಬಂದ್ ಮಾಡಿ ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಂಬರ್ 7ರಂದು ರಾಷ್ಟ್ರೀಯ ಹೆದ್ದಾರಿಯನ್ನೇ ಬಂದ್ ಮಾಡಬೇಕು ಅಂತ ಇವರು ತೀರ್ಮಾನ ಮಾಡಿಕೊಂಡಿದ್ದಾರೆ. ರೈತರ ಆಗ್ರಹ ಇಷ್ಟೇ. ಕಾರ್ಖಾನೆಗಳು ಕಬ್ಬಿನ ಕಟಾವು, ಸಾಗಾಣಿಕೆ ವೆಚ್ಚ ಲೆಕ್ಕ ಹಾಕ್ತಾವರು. ಕಬ್ಬಿನ ಕಟಾವನ್ನು ಲೆಕ್ಕ ಹಾಕೋತಾರೆ ಅವರು, ಸಾಗಾಣಿಕೆ ವೆಚ್ಚವನ್ನು ಲೆಕ್ಕ ಹಾಕ್ತಾರೆ ಅವರು. ಅದನ್ನೇನು ಮಾಡಿಬಿಡ್ತಾರೆ, ಈ 3,200 ರೂಪಾಯಿನ DC ಫಿಕ್ಸ್ ಮಾಡಿದ್ದಾರಲ್ಲ, ಆ 3,200 ರೂಪಾಯಿ -800, -900 ಅಂತ ಲೆಕ್ಕ ಹಾಕ್ಬಿಟ್ಟಾಗ ನಮಗೇನು ಸ್ವಾಮಿ ಸಿಕ್ತು? ನಾನು ಟ್ರ್ಯಾಕ್ಟ್ರಲ್ಲಿ ಅದನ್ನು ತಂದೆ, ಟ್ರ್ಯಾಕ್ಟ್ರಲ್ಲಿ ಸಾಗಿಸ್ದೆ, ನಾನು ಅದನ್ನು ಕಟ್ ಮಾಡಿಸ್ದೆ, ಕುಡುಗೋಲು ಕೊಟ್ಟೆ, ಅದಕ್ಕೆ ಕುಡ್ಲು ಕೊಟ್ಟೆ, ಎಲ್ಲ ಇದೆಯಲ್ಲ ಈ ಕಥೆಗಳು. ಅದರಲ್ಲಿ ಇವ್ರು ಹೆಚ್ಚು ಕಡಿಮೆ 800-900 1,000 ರೂಪಾಯಿ ಕಡಿತ ಮಾಡ್ಕೊಂಡು ಬಿಟ್ರೆ ನಮ್ಗೆ ಉಳಿದದ್ದೇನು?
ಹೀಗಾದರೆ ಬೆಳೆದ ಟನ್ ಕಬ್ಬಿನ ದರ ಇನ್ನೂ ಕಡಿಮೆ ಆಗಿಬಿಡುತ್ತೆ. ನಮಗೆ ಮಹಾರಾಷ್ಟ್ರದಲ್ಲಿ 300ರಿಂದ 400 ರೂಪಾಯಿಗೆ ಹೆಚ್ಚಿನ ದರವನ್ನು ಕೊಡ್ತಾರೆ. ಇಲ್ಲಿ ಅಲ್ಲಿನ ಕಾರ್ಖಾನೆಗಳು ಪ್ರತಿ ತಿಂಗಳು 3,400 ರೂಪಾಯಿಯನ್ನೇ ಕೊಡ್ತಾ ಇವೆ ಅಲ್ಲಿ. ಆದರೆ ನಮ್ಮ ರಾಜ್ಯದಲ್ಲಿಯೇ ಹಣ ಪಾವತಿ ಮಾಡೋದಕ್ಕೆ ಲೇಟ್ ಮಾಡ್ತಾರೆ. ಹೀಗಾಗಿ ನಮಗೆ ಪ್ರತಿ ಟನ್ ಕಬ್ಬಿಗೆ 3,500 ಕೊಡಿಸ್ಬಿಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಪತ್ರಿಕಾ ಬಂಧುಗಳಿಗೆ ಒಂದು ಪ್ರಚಾರ ಮಾಡಬೇಕಾಗಿ ನಮ್ಮಲ್ಲಿ ರೈತರಿಗೆ ಒಂದು ವಿನಂತಿಯನ್ನು ಮಾಡ್ತೇವೆ. ಪತ್ರಕರ್ತರು ನಮಗೆ ಬಂಧು ವ್ಯಕ್ತಿ ನೀಡಿದಂತ ಪೊಲೀಸರು ಕೂಡ ಅನ್ನದಾತರ ಪರವಾಗಿ ಆಗಬೇಕು. ಏನ ಈಗಾಗಲೇ ನಾವು ಮಾಡಿರ್ತಕ್ಕಂಥ 100 ಕಿಲೋಮೀಟರ್ ಬಂದು ಕಬ್ಬನ್ನು ಒಯ್ಯತ್ತಾರೋ ಅದ ರೀತಿ ಒಳಗ ನೀವು 25 ಕಿಲೋಮೀಟರ್ 20 ಕಿಲೋಮೀಟರ್ ಕಬ್ಬು ಹೋದ 3,500 ರೂಪಾಯಿ ಕೊಟ್ಟ ಚಾಲೂ ಮಾಡ್ಬೇಕಂತೇಳಿ ಈಗಾಗಲೇ ಕಾರ್ಖಾನೆಗೆ ಒತ್ತಾಯ ಮಾಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಬರ್ಬೇಕಂತೇಳಿ ಒತ್ತಾಯ ಮಾಡಿದ್ದೀವಿ. ಯಾರು ಕೂಡ ಇಲ್ಲಿವರೆಗೆ ಬಂದ ಯಾವುದೂ ಕಾರ್ಖಾನೆ ಮಾಲೀಕರು ಬರಲಿಲ್ಲ. ಅವರಿಗೆ ಮನವರಿಕೆ ಮಾಡಿಕೊಟ್ಟು ಇವತ್ತು ನಮಗೇನಾರು ಆ ಬೇಡಿಕೆಗೆ ಒಪ್ಪಿಕೊಂಡ್ರು. ಹಾಗೆ ಒಪ್ಪಿಕೊಳ್ಳಿಲ್ಲ ಅಂತಂದ್ರೆ ಈ ಗುರ್ಲಾಪುರ ವೇದಿಕೆ ಇವತ್ತಲ್ಲ ಇನ್ನು 4 ದಿವಸ ಆದರೂ ಈ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ನಿರಂತರ ಮುಂದುವರಿತೈತಿ. ಇದನ್ನು ರಾಜ್ಯದ ಮುಖ್ಯಮಂತ್ರಿನೂ ಅರ್ಥ ಮಾಡ್ಕೋಬೇಕು. ನಾನು ಕಿತ್ತೂರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಬಂದಾಗ ಹೇಳಿದನ ಏನಂತೇಳಿ 3,500 ರೂಪಾಯಿ ಮಹಾರಾಷ್ಟ್ರದವ್ರು ನಮ್ಮ ಕಟಾವು ಸಾಗಾಣಿಕೆ ಬಿಟ್ಟು ರೊಕ್ಕ ಕೊಡತ್ತಾರ. ಇಲ್ಲೇ ಅವ್ರಿಗೆ ಏನು ಬ್ಯಾನ್ ಆಗೈತಿ, ಅವ್ರ ಕೈಲಿ ರೊಕ್ಕ ಕೊಡಿಸ್ರಿ ತಾಕೀತು ಮಾಡತ್ತೆ ಹೇಳಿ ಅವರು ಕೂಡ ಏನೂ ಕ್ರಮ ತಗೊಂಡಿಲ್ಲ. ಅದಕ್ಕಾಗಿ ದಯವಿಟ್ಟು ಕಾರ್ಖಾನೆ